ನಮ್ದು ನವರಾತ್ರಿ ಆಚರಿಸ್ತಿದ್ದೀವಿ. ಹಾಗಾಗಿ ಎಲ್ಲ ಊರವರೆಲ್ಲ ಬರ್ತಿದ್ದಾರೆ. ಇವತ್ತು ಪ್ರಾರಂಭ ಆಗಿದೆ. ಹಾಗೆಲ್ಲ ನಮ್ಮ ಇವರೆಲ್ಲ ಕಮಿಟಿಯವರೆಲ್ಲ ಇಲ್ಲೇ ಇದ್ದಾರೆ. ಹಾಗಾಗಿ ಇದು 15ನೇ ವರ್ಷದ್ದು ಇನ್ನು ಚೆನ್ನಾಗಿ ನಡೆಸ್ಕೊಂಡು ಹೋಗ್ತೀವಿ. ಎಲ್ರಿಗೂ ನಮಸ್ಕಾರ. ಸತತ 15 ವರ್ಷಗಳಿಂದ ಏನು ದುರ್ಗಾದೇವಿ ಉತ್ಸವ ನಡೀತಾ ಇದೆ, ಇದು ತುಂಬ ಅದ್ಭುತವಾಗಿ ಪ್ರತಿ ವರ್ಷವೂ ತುಂಬ ಚೆನ್ನಾಗಿ ನಡೀತಾ ಇದೆ. ನಮ್ಮ ಇವತ್ತು ನವರಾತ್ರಿ ಉತ್ಸವ ಪ್ರಾರಂಭವಾಗಿದೆ. ಈ ಪ್ರಾರಂಭವಾಗಿ ನಾವು ಸುಮಾರು 10 ದಿನಗಳ ಕಾಲ ಇಲ್ಲಿ ಬಾಳೆಹೊನ್ನೂರಿನಲ್ಲಿ ದುರ್ಗಾದೇವಿಯ ಪೂಜೆಯನ್ನು ನಡೆಸ್ತೇವೆ. ಹಾಗೆ ಕೊನೆಯ ದಿನ ವಿಜಯದಶಮಿ ದಿನ ಬೃಹತ್ ಮೆರವಣಿಗೆ ಇದೆ. ಸುಮಾರು 20-25 ಕಲಾ ತಂಡಗಳು ಭಾಗವಹಿಸ್ತಾರೆ. ಈ ಒಂದು ಏನು ದುರ್ಗಾ ಉತ್ಸವ ನಡೆಯುತ್ತೆ, ಇದಕ್ಕೆ ಈ ನಮ್ಮ ಸುತ್ತಮುತ್ತಲಿನ ಒಂದು 4-5 ಹೋಬಳಿಯ ಸಂಪೂರ್ಣ ಜನಗಳ ಸಹಕಾರದೊಂದಿಗೆ ಈ ಉತ್ಸವ ತುಂಬ ಚೆನ್ನಾಗಿ ನಡೆಯುತ್ತಾ ಇದೆ. ಒಂದು 2,000-3 ಸಾವಿರ ಜನರಿಗೆ ಸಾಮೂಹಿಕ ಭೋಜನ ಮಾಡುವ ದೃಷ್ಟಿಯಿಂದ ಮತ್ತು ವೇದಿಕೆ ಕಾರ್ಯಕ್ರಮದಲ್ಲಿ ಯಾವುದೇ ಆಡಂಬರದ ಮತ್ತು ಮನೋರಂಜನೆ ಕಾರ್ಯಕ್ರಮ ಸೀಮಿತವಾಗಿದ್ದರೆ ಈ ಸನಾತನ ಧರ್ಮವನ್ನು ಉಳಿಸುವಂಥ ಬೆಳೆಸುವಂಥ ಕಲೆಗಳಿಗೆ ಒತ್ತು ಕೊಡ್ತಾ ಸುಮಾರು 10 ದಿನಗಳ ಕಾಲ ದೇವರ ಸಾನ್ನಿಧ್ಯದಲ್ಲಿ ವಿಶೇಷ ಪೂಜೆ ಕೈಂಕರ್ಯಗಳು ಮತ್ತು ಮಧ್ಯಾಹ್ನ ವಿಶೇಷವಾಗಿ ಸಾಮೂಹಿಕ ಭೋಜನ ವ್ಯವಸ್ಥೆ ಇರ್ಬೋದು ಮತ್ತು ಕೊನೆಗೆ ನಡೆಯುವಂಥ ಸುಮಾರು 15,000ಕ್ಕೂ ಹೆಚ್ಚು ಭಕ್ತರ ಸಮ್ಮುಖದಲ್ಲಿ ಒಂದು ವಿಸರ್ಜನೆ ಕಾರ್ಯಕ್ರಮ, ಇವೆಲ್ಲವೂ ಒಟ್ಟು ಸೇರಿಸಿ ಒಂದು ನಮ್ಮ ದೇಶದ ಸನಾತನ ಧರ್ಮವನ್ನು ಉಳಿಸುವಂಥ ಆಗ್ತಾ ಇದೆ. ಈ ಉಪಸ್ಥಿತವಾಗಿ ಇಡೀ ಜಿಲ್ಲೆ ಮತ್ತು ನಾಡಿನ ಎಲ್ಲ ಸದ್ಭಕ್ತರಲ್ಲಿ ಪಾಲ್ಗೊಳ್ಳಬೇಕು. ಮಧ್ಯೆ ನಡೆಯುವಂಥ ಅನ್ನದಾನ ಇರ್ಬೋದು, ಪೂಜೆ ಕೈಂಕರ್ಯಗಳಿರ್ಬೋದು ಮತ್ತು ಸಂಜೆ ನಡೆಯುವಂಥ ವೇದಿಕೆ ನಡೆಯುವಂಥ ಸಾಂಸ್ಕೃತಿಕ ಕಾರ್ಯಕ್ರಮ, ಇವೆಲ್ಲವೂ ಕೂಡ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಸದ್ಭಕ್ತರು ಭಾಗವಹಿಸಿ ಎಲ್ಲ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಡಬೇಕು. ನಿಮ್ಮೆಲ್ಲರ ಸಮ್ಮುಖದಲ್ಲಿ ಎಲ್ಲ ಬೆಳೆದಂಥ ದವಸ ಧಾನ್ಯಗಳನ್ನು ಒಟ್ಟುಗೂಡಿಸಿ ಪ್ರತಿಯೊಬ್ಬ ಭಕ್ತ 10 ರೂಪಾಯಿಯಿಂದ 10,000 ಕೊಟ್ಟಂಥ ಕಾಣಿಕೆಯನ್ನು ಒಟ್ಟುಗೂಡಿಸಿ ಅದನ್ನು ವ್ಯವಸ್ಥಿತವಾಗಿ ಮತ್ತು ಯೋಜನಾಬದ್ಧವಾಗಿ ಸುಮಾರು 14 ವರ್ಷಗಳ ಕಾಲ ನಿರಂತರ ಯಶಸ್ವಿ ಕಾರ್ಯಕ್ರಮ ಮಾಡಿದ್ದೇವೆ. ಮತ್ತು ಎಲ್ಲ ಸದ್ಭಕ್ತರ ಸಮ್ಮುಖದಲ್ಲಿ ಈ 15ನೇ ವರ್ಷದ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕು ಅಂತ ಹೇಳಿ ಎಲ್ಲ ಸದ್ಭಕ್ತರಲ್ಲಿ ನಾವು ಸಮಿತಿ ಪರವಾಗಿ ಕೇಳ್ಕೊಳ್ತೇವೆ. 15ನೇ ವರ್ಷದ ಶ್ರೀ ದುರ್ಗಾದೇವಿ ಮಹೋತ್ಸವಕ್ಕೆ ಸರ್ವರಿಗೂ ಆದರದ ಸ್ವಾಗತವನ್ನು ಕೋರ್ತಾ, ಈ 15 ವರ್ಷದ ನವರಾತ್ರಿ ಪೂಜಾ ಉತ್ಸವ ಅತ್ಯಂತ ವಿಜೃಂಭಣೆಯಿಂದ ಬಾಳೆಹೊನ್ನೂರಿನಲ್ಲಿ ನಡೀತಾ ಇದೆ. ಪ್ರತಿ ವರ್ಷದ ಹಾಗೆ ಈ ವರ್ಷವೂ ಕೂಡ ಅತ್ಯಂತ ವಿಜೃಂಭಣೆಯಿಂದ ಈ ಒಂದು ಪೂಜಾ ಕಾರ್ಯಕ್ರಮವನ್ನು ನಡೆಸೋದಕ್ಕೆ ಎಲ್ಲ ಸೇವಾ ಸಮಿತಿಯ ಸದಸ್ಯರು ಮತ್ತು ಭಕ್ತಾದಿಗಳು ತುಂಬ ಹೃದಯ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಈಗಾಗಲೇ 10 ದಿವಸಗಳ ಎಲ್ಲ ಕಾರ್ಯಕ್ರಮಗಳು ಕೂಡ ಬಹಳಷ್ಟು ಚೆನ್ನಾಗಿ ತಯಾರು ಮಾಡಿದ್ದು, ಪ್ರತಿ ದಿವಸವೂ ಕೂಡ ಸುಮಾರು 2,000ಕ್ಕಿಂತಲೂ ಹೆಚ್ಚು ನಾಗರಿಕರಿಗೆ ಭೋಜನದ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಹಾಗೆ ಬೆಳಗಿನಿಂದ ಪ್ರಾರಂಭವಾಗಿ ಪೂಜಾ ಕೈಂಕರ್ಯಗಳು ರಾತ್ರಿವರೆಗೂ ಕೂಡ ಅತ್ಯಂತ ವ್ಯವಸ್ಥಿತವಾಗಿ ನಿರ್ವಹಿಸಿಕೊಂಡು ಹೋಗ್ತಾ ಇದ್ದಾರೆ. ಹಾಗೆ ಈ ಸಮಿತಿಯ ಎಲ್ಲ ಸದಸ್ಯರು ಕೂಡ ಭಾಳಷ್ಟು ಕಷ್ಟಪಟ್ಟು ಈ ಊರಿನ ದಸರಾ ವೈಭವವನ್ನು ಇನ್ನಷ್ಟು ಹೆಚ್ಚಿಸಬೇಕು ಅನ್ನೋಂಥ ಭಾಳಷ್ಟು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಹಾಗೆ ಈ ಒಂದು ಸೇವಾ ಸಮಿತಿಯ ಜೊತೆಯಲ್ಲಿ ಸಹಕರಿಸಿರ್ತಕ್ಕಂಥ ಎಲ್ಲ ಸದಸ್ಯರ ಬಂಧುಗಳಿಗೂ ಕೂಡ ಶ್ರೀ ದುರ್ಗಾದೇವಿ ಸೇವಾ ಸಮಿತಿಯ ವತಿಯಿಂದ ಹೃತ್ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತಿದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಊರಿನ ಸದ್ಭಕ್ತ ಬಂಧುಗಳು, ನಾಗರಿಕ ಬಂಧುಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಹಕರಿಸಿ ಈ ಉತ್ಸವವನ್ನು ಅತ್ಯಂತ ಯಶಸ್ವಿಗೊಳಿಸಿಕೊಳ್ಬೇಕು ಅಂತೇಳಿ ಈ ಮೂಲಕ ಪ್ರಾರ್ಥನೆ ಮಾಡ್ತೀವಿ. ಎಲ್ರಿಗೂ ನಮಸ್ಕಾರ. 15ನೇ ವರ್ಷದ ದುರ್ಗಾದೇವಿ ನವರಾತ್ರಿ ಉತ್ಸವ ಈ ದಿನದಿಂದ ಚಾಲನೆಗೊಂಡಿದೆ. ಬಾಳೆಹೊನ್ನೂರಿನ ಸುತ್ತಮುತ್ತಲಿನ ಸಮಸ್ತ ಭಕ್ತಾದಿಗಳ ಸಹಕಾರದಿಂದ ಈ ಒಂದು ದುರ್ಗಾದೇವಿಯ ಈ ಪೂಜಾ ಕೈಂಕರ್ಯ ಹಾಗೂ ಅದ್ದೂರಿ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಸಾಕಾರ ಆಗಿದೆ. ಸುಮಾರು 10 ದಿನಗಳ ಕಾಲ ನಡೆಯುವಂತಹ ಈ ನವರಾತ್ರಿ ಉತ್ಸವಕ್ಕೆ 10 ದಿನಗಳ ಕಾಲವೂ ಕೂಡ ಮಧ್ಯಾಹ್ನ ಪ್ರತಿಯೊಬ್ಬ ಭಕ್ತಾದಿಗಳಿಗೂ ಅನ್ನದಾನದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಅದರಂತೆ ಕೊನೆಯ ದಿನ ವಿಜಯದಶಮಿ ದಿನ ವಿಶೇಷವಾದಂತಹ ಶೋಭಾಯಾತ್ರೆ ಕೂಡ ನಡೆಯುತ್ತೆ. ಅದಕ್ಕೂ ಮೊದಲನೇ ದಿನ ರಾತ್ರಿ ಸಮಾರೋಪ ಸಮಾರಂಭ ನಡೆಯುತ್ತೆ. ಪೇಜಾವರ ಮಠದ ಶ್ರೀಗಳು ಆ ದಿನ ಆಗಮಿಸ್ತಾ ಇದ್ದಾರೆ. ಹಾಗೆ ದುರ್ಗಾದೇವಿ ನವರಾತ್ರಿ ಸಮಿತಿಯ ಎಲ್ಲ ಸರ್ವ ಸದಸ್ಯರುಗಳು ಅತ್ಯಂತ ಹೆಚ್ಚಿನ ಶ್ರಮವನ್ನು ವಹಿಸಿ ಈ ಒಂದು ನವರಾತ್ರಿ ಉತ್ಸವವನ್ನು ಮಾಡಲಿಕ್ಕೆ ಶ್ರಮವನ್ನು ತುಂಬ ಹಾಕಿದ್ದಾರೆ. ಅವರೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ಸುಮಾರು 9 ದಿನಗಳ ಕಾಲ ಪ್ರತಿ ರಾತ್ರಿ ಕೂಡ ಸಾಂಸ್ಕೃತಿಕ ಕಾರ್ಯಕ್ರಮ ತುಂಬ ಅದ್ದೂರಿಯಾಗಿ ವೈಭವದಿಂದ ನಡೆಯುತ್ತೆ. ಇದೆಲ್ಲದಕ್ಕೂ ಸಹಕಾರವನ್ನು ನೀಡಿರ್ತಕ್ಕಂಥ ಎಲ್ಲ ಭಕ್ತ ಮಾರ್ಗಗಳಿಗೂ ಕೂಡ ನಾವು ಕೃತಜ್ಞತೆಗಳನ್ನು ಸಲ್ಲಿಸ್ತೇವೆ. ವೆಸ್ಟರ್ನ್ ಘಾಟ್ ನ್ಯೂಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಬೆಲ್ ಬಟನ್ ಒತ್ತಿ.